ಭಾರತದ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು. ಆದರೆ ರಾಜಕೀಯ ಅಧಿಕಾರ ಹಂಚಿಕೆಯಲ್ಲಿ ಮಹಿಳೆಯರಿಗೆ ಇಂದಿಗೂ ಅನ್ಯಾಯವಾಗ್ತಿದೆಯೇ? ನಾರಿ ಶಕ್ತಿಗೆ ಸಿಗಬೇಕಾದಂತ ಸಮಾನ ಅವಕಾಶ ಯಾವಾಗ ಸಿಗುತ್ತದೆ? ಇದೇ ಪ್ರಶ್ನೆಯನ್ನ ಇಟ್ಟುಕೊಂಡು ಧಾರವಾಡದ ವಕೀಲರಾದಂಥ ಸ್ವಾತಿ ಮಾಳಿಕೆಯವರು ಕೇಂದ್ರ ಸರ್ಕಾರಕ್ಕೆ ಪ್ರಬಲ ಎಚ್ಚರಿಕೆ ನೀಡಿದ್ದಾರೆ. ಧಾರವಾಡದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಸ್ವಾತಿ ಮಾಳಿಕೆ ಮತ್ತು ಅವರ ತಂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದೆ. ದೇಶದ ಜನಸಂಖ್ಯೆಯಲ್ಲಿ 50% ಮಹಿಳೆಯರಿಗೆ ಸಂಸತ್ತಿನಲ್ಲಿ ಸಿಗುತ್ತಿರುವುದು ಕೇವಲ 15% ಮಾತ್ರ ಪ್ರಾತಿನಿಧ್ಯ. ಇದು ಪ್ರಜಾಪ್ರಭುತ್ವದ ಅಸಮತೋಲನವಲ್ಲವೇ? ಮತ್ತೇನು? ರಾಜೀವ್ ಗಾಂಧಿಯವರು ಮಹಿಳಾ ಮೀಸಲಾತಿಗಾಗಿ ಹಾಕಿಕೊಟ್ಟ ಬುನಾದಿ ಮತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಕ್ಕ 50% ಮೀಸಲಾತಿಯನ್ನ ಸ್ವಾತಿಯವರು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಕೇವಲ ಮಾತುಗಳಷ್ಟೇ ಅಲ್ಲ, ವಕೀಲರ ತಂಡವು ಕೇಂದ್ರದ ಮುಂದೆ ಖಡಕ್ ಬೇಡಿಕೆಗಳನ್ನು ಇಟ್ಟಿದೆ. ಮುಂದಿನ 15 ದಿನಗಳ ಒಳಗಾಗಿ ವಿಶೇಷ ಅಧಿವೇಶನ ಕರೆದು ಮಹಿಳಾ ಮೀಸಲಾತಿ ಮಸೂದೆಯನ್ನ ಯಾವುದೇ ವಿಳಂಬವಿಲ್ಲದೆ ಅಂಗೀಕರಿಸಬೇಕು. ಮಹಿಳೆಯರು ಸಾರ್ವಜನಿಕ ಜೀವನಕ್ಕೆ ಬರಲು ಎದುರಿಸುತ್ತಿರುವಂತಹ ಸಾಮಾಜಿಕ ಮತ್ತು ರಾಜಕೀಯ ಗೋಡೆಗಳನ್ನು ಕೆಡವಬೇಕು. ಪ್ರಜಾಪ್ರಭುತ್ವದ ಅಡಿಪಾಯ ಭದ್ರವಾಗಬೇಕಂದ್ರೆ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಲೇಬೇಕು. ಈ ನ್ಯಾಯಯುತ ಹೋರಾಟದಲ್ಲಿ ವಕೀಲರಾದಂಥ ರೂಪಾ ಕೆಂಗನೂರು, ಸವಿತಾ ಕೋನ್ರೆಡ್ಡಿ, ಅಲಿಶಾ ಸಾಲುಂಕೆ, ಮಂಜುಳಾ ಸುವರ್ಣ ಸುರ್ಕೋಡ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭೋವಿಯವರು ಕೂಡ ಈ ಆಗ್ರಹಕ್ಕೆ ಧ್ವನಿಗೂಡಿಸಿದ್ದಾರೆ. ಇರೋ ಉದ್ದೇಶ ಏನಂದ್ರೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡೋದಕ್ಕೆ. ನಾವು ಬಹಳ ವರ್ಷದಿಂದ ನೋಡ್ತಾ ಇದ್ದೇವೆ. 1987 ನಲ್ಲಿ ಈ ವುಮೆನ್ ರಿಸರ್ವೇಶನ್ ಕಮಿಟಿಯನ್ನ ಫಾರ್ಮೇಶನ್ ಮಾಡ್ತಾರೆ ಅಂದಿದ್ದಂತಹ ಕೇಂದ್ರ ಸರ್ಕಾರ. ಅದಾದ್ಮೇಲೆ ಅದರ ಒಂದು ವರದಿಯನ್ನ 1989ರಲ್ಲಿ ಅದರ ವರದಿ ಬರುತ್ತೆ. ತದನಂತರ ತಮಗೂ ಎಲ್ಲ ಗೊತ್ತಿರುವ ಹಾಗೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ 33% ರಿಸರ್ವೇಶನ್ ನ ಪಾಸ್ ಮಾಡ್ತಾರೆ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ 1992ರಲ್ಲಿ. ಅದಾದ್ಮೇಲೆ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ 2010ರಲ್ಲಿ ಈ 33% ಏನಿದೆ ಅದನ್ನ 50% ಏರಿಕೆ ಮಾಡಿದ್ರು. ಸ್ಥಳೀಯ ಸಂಸ್ಥೆಗೆ ಅಷ್ಟೇ ಮಾಡ್ಲಿಕ್ಕಾಯ್ತು ಮಹಿಳಾ ಮೀಸಲಾತಿ. ಅದಾದ್ಮೇಲೆ ನಾವು ರಾಜ್ಯಸಭಾದಲ್ಲಿ 33% ಮಹಿಳಾ ಮೀಸಲಾತಿಯನ್ನ ಪಾರ್ಲಿಮೆಂಟ್ಗೆ ಹಾಗೂ ವಿಧಾನಸಭೆಗಳಲ್ಲಿ ಆಗ್ಬೇಕು ಅಂತ ಹೇಳಿ ಮಂಡನೆಯನ್ನ ಮಾಡಿದಾಗ ಅದು ರಾಜ್ಯಸಭಾದಲ್ಲಿ ಪೂರ್ತಿ ಮೆಜಾರಿಟಿಯಿಂದ ಪಾಸ್ ಆಯಿತು. ಲೋಕಸಭಾದಲ್ಲಿ ಪುನಃ ಮತ್ತೆ ವಿಫಲರಾದ್ವಿ, ಅಲ್ಲಿ ಪಾಸ್ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಸರ್ಕಾರ ಬದಲಾದಂಗೆ ಆ ಬಿಲ್ ಬಿದ್ದು ಹೋಯ್ತು. ಪುನಃ ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ 2023ರಲ್ಲಿ ಪೂರ್ತಿ ಮೆಜಾರಿಟಿಯಿಂದ ಈ ಒಂದು ಬಿಲ್ ಪಾಸ್ ಆಗಿದೆ. ಇವಾಗ ಬಹಳಷ್ಟು ಮಹಿಳೆಯರಲ್ಲಿ ಮತ್ತೆ ಮಹಿಳಾ ಸಮುದಾಯಗಳಲ್ಲಿ ಚರ್ಚೆ ಏನಂದ್ರೆ ಈ ಇಷ್ಟು ವರ್ಷ ಇದನ್ನ ಜಗ್ಗುವಂತ ಉದ್ದೇಶ ಏನು? ಮಹಿಳಾ ಮೀಸಲಾತಿ ನಮ್ಗೆ ಒಂದ್ ಮಹಿಳೆಯರಿಗೆ ರಾಜಕೀಯ ಸ್ಥಾನ ಮಾನ ಬೇಕಂದ್ರೆ ಇಷ್ಟೆಲ್ಲಾ ಯಾಕೆ ಹೋರಾಟ ಮಾಡ್ಬೇಕು? ಇವಾಗ ನಾವು ನೀವು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ತಗೊಳ್ರಿ, ಅಲ್ಲಿ ಸುಮಾರು 45ರಿಂದ 50% ಮಹಿಳಾ ಮತದಾರರಿದ್ದಾರೆ. ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೂ 50%ಕ್ಕೂ ಹೆಚ್ಚಿಗೆ ಮಹಿಳಾ ಮತದಾರರಿದ್ದಾರೆ. ಹಂಗಿರುವಾಗ ಇವಾಗ ನೀವು ಸ್ಥಳೀಯ ಸಂಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿ ಕೊಟ್ಟಾಗ ಅದ್ರ ಮೇಲೆ ಅಂದ್ರೆ ಅದನ್ನ ಪ್ರತಿನಿಧಿಸಿ ಪಾಸ್ ಆತಪ್ಪ ಅನ್ಕೂಡ್ಲೆ ಮತ್ತೇನಾದ್ರೂ ಒಂದ್ ತರ್ತಾರೆ. ಈ ಪಾಸ್ ಆದಂತ ಬಿಲ್ಲಿಗೆ ಮತ್ತು ಏನು ಈ ಡಿಲಿಮಿಟೇಷನ್ ಡೈರೆಕ್ಟ್ ಸೆನ್ಸಸ್ ಅನ್ನ ಸ್ಕಿಪ್ ಮಾಡಿ ಡಿಲಿಮಿಟೇಷನ್ ಹೋಗ್ಬಿಡ್ತೀನಿ ಅಂತ ಅನ್ನುವಂತ ಒಂದು ಅಗತ್ಯನು ಕೇಂದ್ರ ಸರ್ಕಾರಕ್ಕೆ ಇರ್ಲಿಲ್ಲ. ಅವರೇ ಮಾಡಿದಂತ ಮಸೂದೆ, ಅವರೇ ತಂದಂತ ಕಾನೂನು, ಅದೇ ಕಾನೂನಕ್ಕೆ ಮತ್ ಯಾಕೆ ತಿದ್ದುಪಡಿ ತರ್ತಾರೋ ತಿಳಿತಾ ಇಲ್ಲ. ಕೇವಲ ಇದೆ ಈ ಪಂಚರಾಜ್ಯ ಚುನಾವಣೆ ಬಂದಿದೆ ಅಂತಂದ್ರು ಏನು ಅರ್ಥ ಆಗ್ತಾ ಇಲ್ಲ. ಮಹಿಳಾ ಮತದಾರರನ್ನ ಕೇವಲ ಚುನಾವಣೆ ಬಂದಾಗ ಮಾತ್ರ ಉಪಯೋಗ ಮಾಡ್ಕೊಳ್ಳುವಂತ ಕೆಲಸ ಆಗ್ಬಾರ್ದು. ಅವರಿಗೂ ಕೂಡ ಮತ ಹಾಕೋದಕ್ಕೆ ಎಷ್ಟು ಅಧಿಕಾರ ಇದೆ, ಮಹಿಳೆಯರು ಕೂಡ ವಿಧಾನಸಭೆಯಲ್ಲಿ ಕುಂದ್ರೋದಕ್ಕೂ ಅಷ್ಟೇ ಅಧಿಕಾರ ಇದೆ. ಈ ಕಾನೂನನ್ನ ನೀವು ಜಾರಿಗೆ ತಂದಿದ್ದೀರಿ ಅಂದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ಬೇಕು ಅಂತ ತಮ್ಮ ಮೂಲಕ ಹೇಳ್ತೇನೆ.
ಅದಕ್ಕೆ